ಈಗ ಸಿದ್ದರಾಮಯ್ಯನವರು 8 ವರ್ಷ ಮಾಡವ್ರೆ. ಈಗ DKಶಿ 2 ವರ್ಷ ಪೂರ ಮಾಡೋದು ಕಾಣಿಸ್ತಾ ಇಲ್ಲ. ಸರ್ಕಾರ ಬುಡಮೇಲಾದ್ರೂ ಪರವಾಗಿಲ್ಲ, ನಮ್ಮ ಭೂಮಿಯನ್ನು ನಾವು ಉಳಿಸ್ಕೊಳ್ತೀವಿ. ಎಷ್ಟು ಮಾಡಿದ್ರು ಅವ್ರಿಗೆ ಮಾನ ಮರ್ಯಾದೆ ಏನು ಇಲ್ಲ. ಅಯೋಗ್ಯ ಮುಡಿಯ ಮಕ್ಕಳು ಕೇಳ್ಬೋದು. ಈ ಗತಿಗೆಟ್ಟ ಸರ್ಕಾರ ಬಂದ್ಬಿಟ್ಟು ಇದನ್ನ ಹಾಳು ಮಾಡ್ತಾವ್ರೆ. ನಾವೇನು ವಿಷ ಕುಡಿದು ಸಾಯ್ಬೇಕಾ, ಇಲ್ಲ ಉಪವಾಸದಿಂದ ಸಾಯ್ಬೇಕಾ, ಇಲ್ಲ ಭಿಕ್ಷೆ ಬೇಡಕ್ಕೆ ಹೋಗ್ಬೇಕಾ? ನಿಮ್ ಉದ್ದೇಶ ಏನು? ನಮ್ಮನ್ನ ಕಷ್ಟ ಕೇಳೋರು ಯಾರು ಇಲ್ಲ. ನಮ್ ಭೂಮಿ ಇಲ್ಲ, ನಮ್ಗೆ ಬದುಕಕ್ ಆಗಲ್ಲ. ಭೂಮಿ ನಮ್ ಸಾಯನ ಸಾಯ್ತಿ, ಭೂಮಿ ಅಂತ ಬಿಡಲ್ಲ. ನಮ್ದು ಅದ್ರಲ್ಲೇ ಸಮಾಧಿ ಮಾಡ್ಬಿಡ್ಲಿ. ನಮ್ಮ ಭೂಮಿಯಲ್ಲಿ ನಾವು ಯಾವ ಕಾರಣಕ್ಕೂ ಜಮೀನು ಮಾತ್ರ ಕೊಡೋದಿಲ್ಲ. ಅಷ್ಟಕ್ಕೂ ಬಂದ್ರೆ ಪರಿಹಿಲ್ ಎತ್ಕೊಂಡ್ ಬರ್ತೀವಿ ನಾವು. ಇಲ್ಲ ಸಾಯ್ಬೇಕು, ಇಲ್ಲ ಓಡಿಸ್ಕೊಂಡು ಹೋಗ್ಬೇಕು. ನಮ್ದು ಅದ್ರಲ್ಲೇ ಸಮಾಧಿ ಮಾಡ್ಬಿಡ್ಲಿ. ನಮ್ಮ ಭೂಮಿಯಲ್ಲಿ ನಾವು ಯಾವ ಕಾರಣಕ್ಕೂ ಜಮೀನು ಮಾತ್ರ ಕೊಡೋದಿಲ್ಲ. ಅಷ್ಟಕ್ಕೂ ಬಂದ್ರೆ ಪರಿಹಿಲ್ ಎತ್ಕೊಂಡ್ ಬರ್ತೀವಿ ನಾವು. ಇಲ್ಲ ಸಾಯ್ಬೇಕು, ಇಲ್ಲ ಓಡಿಸ್ಕೊಂಡು ಹೋಗ್ಬೇಕು. 24 ತಿಂಗಳಿಂಕನೂ ಧರಣಿ ಮಾಡ್ತಾ ಇದ್ದೀವಿ. ಫ್ರೀಡಮ್ ಪಾರ್ಕ್ 4 ಸರಿ ಹೋಗಿದ್ದೀವಿ. ಇಲ್ಲಿ DC ಆಫೀಸ್ ಹಿಂದೆ 4 ಸರಿ ಇದ್ದೀವಿ. DC ಏನು ಹೇಳ್ತಾನೆ ಇಲ್ಲ ಇವಕ್ಕೂ. ಇವತ್ತು 100 ದಿನ ಆಯಿತು, ಇನ್ನು ಇವಕ್ಕೂ ಏನು ಯಾರೂ ಡಿಸಿಷನ್ನೇ ತಗೊಂಡಿಲ್ಲ. ನಾವು ಹಸುಗಳು ಕರ್ಕೊಂಡು ಕಟ್ಟಾಕೊಂಡು ಇಲ್ಲೇ ಹಾಲು ಇಲ್ಲೇ ಕರ್ಕೊಂಡು ಊರಿಗೆ ಹಾಕಿ ತಗೊಂಡೋಗಿ ರಾತ್ರಿ ಆಗಲು ಇಲ್ಲೇ ಹೆಣ್ಮಕ್ಳು ಎಲ್ಲ ಇಲ್ಲೇ ಉಳ್ಕೊಂಡಿದ್ದೀವಿ. ಯಾರು ಇವಕ್ಕೂ ಡಿಸಿಷನ್ ತಗೊಂಡಿಲ್ಲ. ನಮ್ಮ ಭೂಮಿ ಬಿಡೋ ಗಂಟಂತೂ ನಾವಂತೂ ಹೋಗೋದಿಲ್ಲ, ಇಲ್ಲೇ ಇರ್ತೀವಿ. ನಾವು ಪ್ರಾಣ ಹೋದನ್ನು ಜಮೀನಂತೂ ಬಿಡೋದಿಲ್ಲ. ಯಾರಾನ ಬರಲಿ, ಪ್ರಾಣದ ಕಳ್ಕೊಂತೀವಿ, ಬಟ್ಟು ಜಮೀನಂತೂ ಬಿಡೋದಿಲ್ಲ. ಜಮೀನು ನಾವು ಈ ತಾಲೂಕಿನ ರೈತ ಮುಖಂಡರು, ನಮ್ಮ ಹಿರಿಯರೆಲ್ಲ ಜಮೀನು ಇದು ಮಾಡಿ ಕಳ್ಕೊಳೋದಕ್ಕೆ ಇದು ಮಾಡಿದರು. ಅದನ್ನು ಉಳಿಸೋದಕ್ಕೋಸ್ಕರವಾಗಿ ಇಲ್ಲಿ ಟೆಂಟ್ ಹಾಕ್ಕೊಂಡು ಇಲ್ಲಿ ಹೋರಾಟ ಮಾಡ್ಕೊಂಡು 100 ದಿನಗಳಿಂದ ಹೋರಾಟ ಮಾಡ್ಕೊಂಡು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಆಯಿತು, CMಗೆ ಮನವಿ ಆಯಿತು, ಕೈಗಾರಿಕಾ ಮಂತ್ರಿಗೆ ಮನವಿ ಆಯಿತು, KLDB ಅಧಿಕಾರಿಗಳಿಗೆ ಮನವಿ ಆಯಿತು. ಯಾರೂ ಸ್ಪಂದಿಸಿಲ್ಲ. ಇವತ್ತಿಗೆ ಸುಮಾರು ಹಲವಾರು ಬಾರಿ ಸ್ಟ್ರೈಕ್ ಮಾಡಿದ್ದೀವಿ. ಎಲ್ಲ ಹೋರಾಟಗಳು ಮಾಡ್ಕೊಂಬಂದಿದ್ವಿ. ಇನ್ನು ಒಂದು ಹೋರಾಟ ಇದೈತೆ, ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಬೇಕಷ್ಟೇ. ಹೈವೇ ಬಂದ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋವಂಥದ್ದು ಒಂದು ಇದು ಮಡಗಿದ್ದೀವಿ. ಮೊನ್ನೆ ಎಲ್ಲ ನಮ್ಮ ಅಧಿಕಾರಿಗಳನ್ನ ಕರೆಸ್ತಾರೆ, ಇವ್ರನ್ನೆಲ್ಲ ದಿಕ್ಕು ತಪ್ಪಿಸೋದಕ್ಕೋಸ್ಕರವಾಗಿ ನಮ್ಮ ಹಿರಿಯರನ್ನ ಕರೆಸ್ಬಿಟ್ಟು ಅರೆಸ್ಟ್ ಮಾಡಿಸೋಂಥ ಕೆಲಸ ಈ ಅಧಿಕಾರಿಗಳು ಮಾಡ್ತಾಯಿದ್ದಾರೆ, KLDB ಅಧಿಕಾರಿಗಳು. ಆಗ ನಾವು ಇಲ್ಲೆಲ್ಲ ಹೋರಾಟ ಮಾಡಿ 2 ತಾಲೂಕು ಬಂದ್ ಮಾಡಿ ಒಳ್ಳೆ ಮೆಸೇಜನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ರಿ. ಈ ಥರ ಹಿಂಗೆ ಆಗ್ತಾಯಿದೆ, ರೈತರ ಮೇಲೆ ಈ ಥರ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದವರು. ಇದನ್ನು ಏನಾನ ಮಾಡಿ ನಾವು ಕೂಲಂಕುಷವಾಗಿ ನಮ್ಮ ಭೂಮಿ ಉಳಿಸ್ಕೊಡ್ಬೇಕನ್ನೋ ಮಾತನ್ನು ನಾವು ಹೇಳಿ ಇದು ಮಾಡಿಸಿದ್ವಿ. ನಾವು ಈ ಜಿಲ್ಲೆಯ ರೈತರಾಗಿ ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ನಾವು ರೈತರು ಪ್ರಯತ್ನ ಮಾಡ್ತೀವಿ. ನಾವು KEDB ಬೇಡ ಅಂತ ಹೇಳ್ತಾ ಇಲ್ಲ, KEDB ಬೇಕು. ಆಯಾ ಭಾಗಕ್ಕೆ ಸೀಮಿತವಾದಂಥ ಪ್ರದೇಶಗಳಲ್ಲಿ ಕಡಿಮೆ ಜಮೀನಲ್ಲಿ ಸಣ್ಣ ಸಣ್ಣ ಕೈಗಾರಿಕೆಗಳ ಮಾಡಿ ಆಯಾ ಭಾಗಕ್ಕೆ ರೈತರಿಗೆ ಉದ್ಯೋಗ ಕೊಡ್ಬೋದಾಗಿತ್ತಲ್ಲ. ಏಕಾಏಕಿ ಬಂದು ಒಂದೇ ಹೋಬಳಿನಲ್ಲಿ 2823 ಎಕರೆ ಜಮೀನು ಅಕ್ವೈಜೇಷನ್ ಮಾಡೋಂಥ ಪ್ರಮೇಯ ಈ ಸರ್ಕಾರಕ್ಕಿತ್ತ. ಈ ಸರ್ಕಾರ ಇದುವರೆಗೂ ನಾವು ಇಂಥ ಮುಖ್ಯಮಂತ್ರಿಗಳ ಸರ್ಕಾರಗಳನ್ನ ಸುಮಾರು ನೋಡ್ಕೊಂಡು ಬಂದಿದ್ದೀವಿ. ರೈತರ ಮೇಲೆ ದಬ್ಬಾಳಿಕೆ ಮಾಡೋ ಸರ್ಕಾರ ಇದುವರೆಗೂ ಬರಲಿಲ್ಲ, ಈಗ ಬಂದಿದೆ. ರೈತಪರ ಸರ್ಕಾರ ಅಂತ ಹೇಳ್ಬಿಟ್ಟು ಅವ್ರು ಹೇಳಿ ಇಡೀ ರೈತರನ್ನೇ ಒಕ್ಕಲೆಬ್ಬಿಸೋ ಕೆಲಸ ಮಾಡ್ತಾರೆ. ಇಡೀ ದೇಶಕ್ಕೆ ಅನ್ನ ದುಡಿದು ಕೊಡೋರು ಯಾವ್ದಾರ ಇದ್ದರೆ ಅದು ರೈತ. ಆ ರೈತರನ್ನ ಒಕ್ಕಲೆಬ್ಬಿಸಿದ ಮೇಲೆ ಆ ಸರ್ಕಾರ ಇದ್ದು ಪ್ರಯೋಜನ ಏನು? ಅದು ಸತ್ತಂಗೆ. ಇವರು ಬರೀ ದುಡ್ಡುಗೋಸ್ಕರಾಗಿ, ದುಡ್ಡು ಮಾಡೋಕ್ಕೋಸ್ಕರಾಗಿ, ದುಡ್ಡು ಹೊಡಿಯೋಕ್ಕೋಸ್ಕರಾಗಿ, ಜಮೀನು ಹೊಡಿಯೋಕ್ಕೋಸ್ಕರಾಗಿ ಸರ್ಕಾರಗಳು ನಡೆಸ್ತಾರೆ, ಅಧಿಕಾರಕ್ಕೆ ಬರ್ತಾ ಇದ್ದಾರೆ ವಿನಃ ಯಾವುದೇ ಒಂದು ರೋಡ್ ಇಲ್ಲ, ಒಂದು ವಿದ್ಯುತ್ ಶಕ್ತಿ ಅವ್ರಿಗೆ ನಡೆಸೋಕ್ಕಾಗದೆ ಖಾಸಗಿಯವ್ರಿಗೆ ಕೊಡಕ್ಕೆ ಹೋಗ್ತಾರೆ. ಇಂಥ ಸರ್ಕಾರಗಳು ನಮ್ಗೆ ಬೇಕಾ? ಆದ್ದರಿಂದ ಭೂಮಿ ಬಿಡೋವರೆಗೂ ನಾವು ಹೋರಾಟ ನಿಲ್ಲಲ್ಲ. ಸರ್, ನಾವು ನಮ್ಮ ಭೂಮಿ ನಾವು ಉಳಿಸ್ಕೊಳೋದ್ರಕ್ಕೋಸ್ಕರಾಗಿ ನಾವು ಮಾಡ್ತಾಯಿದ್ದೀವಿ. ಅದು ಭೂಮಿ ಅನ್ನೊಂದು ಕಿತ್ಕೊಂಡ್ಬಿಟ್ರೆ ನಮ್ಮದು ಉದ್ಯೋಗ ಅದಿರೋದು, ನಮ್ಗೆ ಇನ್ನೇನು ಬೇರೆ ಓದಿಲ್ಲ, ಬರೆಯಿಲ್ಲ, ಯಾವುದಿಲ್ಲ. ನಾವು ಭೂಮಿಗೋಸ್ಕರಾಗಿ ಅದಿದ್ದರೆ ನಾವೇನೋ ಒಂಥರ ಜೀವನ ಮಾಡ್ಕೊಂಡು ಹೋಗ್ತೀವಿ. ಅದನ್ನೇ ಕಿತ್ಕೊಂಡ್ಬಿಟ್ರೆ ನಾವು ಎಲ್ಲಿಗೆ ಹೋಗೋದು ಅಂತ ಇದು ಮಾಡ್ತಾಯಿದ್ದೀವಿ. ಎಷ್ಟು ದಿನ ಆಯಿತು? ಮೂರನೇ ದಿನ ಇದು 100ನೇ ದಿನ. ನಾವು 2 ವರ್ಷದಿಂದ ಮಾಡ್ತಾಯಿದ್ದೀವಿ. ಇಲ್ಲಿ ಅಹೋರಾತ್ರಿ ಮಾಡ್ತಾ ಇರೋದು 100 ದಿನದಿಂದ ನಾವು ಮಾಡ್ತಾಯಿದ್ದೀವಿ. ಆದ್ರೂ ಯಾರು ಬಂದು ನಮ್ಮ ಪರವಾಗಿ, ರಾಜಕೀಯ ವ್ಯಕ್ತಿಗಳು ನಮ್ಮ ಪರವಾಗಿ ಯಾರೂ ನಿಂತ್ಕೊಂತ ಇಲ್ಲ. ಅಣ್ಣ, ಈಗ ಏನೇನು ಬೆಳೆದಿರಿ ಭೂಮಿಲಿ? ಈಗ 100 ದಿನದಿಂದ ಮಾಡಿದ್ರೆ ಏನು ಪ್ರತಿಕ್ರಿಯೆ ಬಂದಿಲ್ಲ? ಏನು ಪ್ರತಿಕ್ರಿಯೆ ಬಂದಿಲ್ಲ ನಮಗೆ. ಅಧಿಕಾರಿಯಿಂದ ಪ್ರತಿಕ್ರಿಯೆ ಇಲ್ಲ, ಯಾವುದೇ ಪ್ರತಿನಿಧಿ ಇಲ್ಲ ನಮಗೆ. ಈಗ ನಾವು ಒಂದು ಹೇಳೋದಂದರೆ, ನಾವು ಎಜುಕೇಷನ್ ಮಾಡಿ 84-85ರಲ್ಲಿ ನಾವು ಆವಾಗಲೇ BA ಡಿಗ್ರಿ
ಅಂಥವರು ವ್ಯವಸಾಯ ಮೇಲೆ ಡಿಪೆಂಡ್ ಆಗಿದ್ದೀನಿ ನಾವು. ಅವಾಗ ಅವತ್ತು 84 ನಾನು ಟೀಚರ್ ಪೋಸ್ಟ್ ಸಿಕ್ಕಿತ್ತು ನನಗೆ, TCH ಮಾಡಿ ಅದನ್ನು ನಾನು ರಿಸೈನ್ ಮಾಡಿ ಮತ್ತೆ ನಾನು ವ್ಯವಸಾಯ ಮಾಡೋಕ್ಕೆ ಬಂದೆ. ವ್ಯವಸಾಯ ಮಾಡಿ 7-8 ಎಕರೆ ವ್ಯವಸಾಯ ಮಾಡ್ತಾ ಇದ್ದೀವಿ. ಇಲ್ಲಿಲ್ಲ ಅಂತೇಳಿ 2 ಎಕರೆ ಕಿಲೋಮೀಟ್ರ್ ತೊಗೊಂಡು ಪೈಪ್ಲೈನ್ ತೊಗೊಂಡೋಗಿದ್ದೀವಿ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮನೆಗೆ ಒಡೆ ವಸ್ತುಗಳು ಇಟ್ಟುಬಿಟ್ಟು ವ್ಯವಸಾಯ ಅಗ್ರಿಕಲ್ಚರ್ ಬೆಳೀತಾ ಇದ್ದೀವಿ. ಇಂಥ ಕಷ್ಟಗಳಲ್ಲಿ ನಮಗೆ ಅವರು ಸ್ಪಂದಿಸದೆ ಇವ್ರು ನಮ್ಮ ಭೂಮಿ ಕಿತ್ಕೊಂಡ್ಬಿಟ್ರೆ ನಾವು ಮತ್ತೆ ಎಲ್ಲಿ ನಮಗೆ 60 ವರ್ಷ ಈಗ ಅವತ್ತೇ ನಾವು ವ್ಯವಸಾಯನೇ ಪರಿಗಣಿಸಿದ್ದೀವಿ. ವ್ಯವಸಾಯ ಮೇಲೆ ಡಿಪೆಂಡ್ ಆಗಿದ್ವಿ. ನಾವೇ ಎಲ್ಲಿ ಹೋಗೋಣ ಈಗ? ಅದೇ ಭೂಮಿ ಯಾಕೆ ಬೇಕು? ನಮ್ಮ ಭೂಮಿ ನಮ್ಗೆ ಬೇಕಾದ್ರೆ ಬೇರೆ ಕಡೆ ನಿಮಗಲ್ಲ, ಸರ್ಕಾರಕ್ಕೆ ಆ ಭೂಮಿ ಯಾಕೆ ಬೇಕು? ಆ ಪ್ರಶ್ನೆ ಉತ್ತರ ಅವರ ಕೊಡಬೇಕು. ನಮ್ಮ ಭೂಮಿನೇ ಅವ್ರಿಗೆ ಯಾಕೆ ಬೇಕಂತೇಳಿ ಅವ್ರ ಉತ್ತರ ಕೊಡಬೇಕು. ಈಗ ನಮ್ಮ ಪಿತ್ರಾಜಿಯವರು ಆಸ್ತಿ ಮಡಗಿದ್ದಾರೆ, ಅದನ್ನು ನಾವಾಗಿ ನಮ್ಮ 3 ತಲೆಮಾರು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ಮೊಮ್ಮಕ್ಕಳು ಕೂಡ ನಮ್ಮ ಮಕ್ಕಳು ಸ್ವಲ್ಪ ಎಜುಕೇಷನ್ ಇದ್ದಾರೆ, ಕೆಲಸ ಮಾಡ್ತಿದ್ದಾರೆ. ಅವ್ರು ನಮ್ಮ ಆಸ್ತಿ ನಮ್ಮ ಅಪ್ಪನ ತಾತ ಮಡಗಿದೆ ಅಂತ ಅವ್ರಿಗೆ ಇನ್ನೊಬ್ರು ಹೇಳ್ಕೊಂತಾರೆ. ನಮ್ಮೂರಲ್ಲಿ ನಮ್ಗೆ ಆಸ್ತಿ ಇದೆ, ನಮಗೂ ಯಾವತ್ತೊಂದು ದಿವಸ ಹಳ್ಳಿಗೆ ಹೋದೆ ನಮಗೂ ಸ್ವಲ್ಪ ವ್ಯವಸಾಯ ಸಿಗ್ತೈತೆ. ನಮ್ಮೂರಲ್ಲಿ ಒಬ್ರು ಉದಾಹರಣೆಗೆ ಯೂನಿಯನ್ ಮ್ಯಾನೇಜರ್ ಆಗಿದ್ದರು, ಕುಮಾರಸ್ವಾಮಿ ರಿಲೇಟೆಡ್ ಅವರು ಮ್ಯಾನೇಜರ್ ಆಗಿ ಚೇರ್ಮನ್ ಆದವರು. ಇವತ್ತು ಬಂದು ರಿಟೈರ್ಡ್ ಆಗಿದೆ, 3 ಎಕರೆ ತೋಟ ಮಾಡಿಸ್ತಾವ್ರೆ ಬಂದು. ಅಂಥದ್ದು ನಮಗೆ ನಾವು ಎಜುಕೇಷನ್ ಎಲ್ಲ ಬಿಟ್ಟು ಡಿಗ್ರಿ ಮಾಡಿ ವ್ಯವಸಾಯ ಮೇಲೆ ಅವಲಂಬಿಸಿದ್ದೀವಿ. ಈಗ ಮತ್ತೆ ನಾವು 60 ವರ್ಷ ಆದಮೇಲೆ ನಾವು ಏನು ಭಿಕ್ಷೆ ಬೇಡಕ್ಕೆ ಹೋಗ್ಬೇಕು. ಜಮಕೋಟೆ ಹೋಬಳಿ 13 ಹಳ್ಳಿಗಳು ಈ KDP ಸ್ವಾಧೀನ ಮಾಡ್ಕೊಂತವ್ರೆ. 13 ಹಳ್ಳಿಗಳು 13 ಹಳ್ಳಿಗಳೂ ಒಳ್ಳೆ ಭೂಮಿ, ಒಳ್ಳೆ ಬೆಳೆ ಕೊಡೋಂಥ ಭೂಮಿ. ಮಾವಿನ ಗಿಡ ಐತೆ, ಸಪೋಟ ಐತೆ, ತೆಂಗು ಗಿಡ ಐತೆ, ದಾಳಿಂಬ್ರೆ ಇದೆ, ದ್ರಾಕ್ಷಿ, ಶುಂಠಿ ಎಲ್ಲ ಪ್ರತಿಯೊಂದು ಬೆಳೆನೂ ಬೆಳಿತೀರಿ. ನೀರು ಐತೆ, ಇದೆ, ಎಲ್ಲ ಇದೆ. ಆದರೆ ಇವರು ಏತಕ್ಕಾಗಿ ನಮ್ಮ 13 ಹಳ್ಳಿನೇ ಜಮೀನುಗಳು ಯಾಕೆ ಕಿತ್ಕೊಂತವ್ರೆ? ಯಾಕೆ? KDP ನಾವು ವಶಪಡಿಸ್ಕೊಂಡು ಕಂಪ್ನಿಗಳಿಗೆ ತೊಗೊಂಬರ್ತೀವಿ, ನಿಮಗೆ ಒಳ್ಳೆ ಉದ್ಯೋಗ ಕೊಡ್ತೀವಿ ಅಂತ ಹೇಳ್ತಾರೆ. ನಾನು ಒಂದು ತಿಂಗಳು ಬಂತಂದರೆ 25ರಿಂದ 100 ಜನಕ್ಕೆ ನಾನು ಉದ್ಯೋಗ ಕೊಡ್ತಾ ಇದ್ದೀನಿ. ನಾವೇ ಉದ್ಯೋಗ ಕೊಡ್ತಾ ಇದ್ದೀನಿ. ಇನ್ನು ಯಾವ ಬೋಳಿ ಮಗನ ಇವನು ಯಾವ ಬೋಳಿ ಮಗನ ಇವನು ಉದ್ಯೋಗ ಕೊಡೋಕೆ ನಮ್ಗೆ ಇವಾಗ 70 ವರ್ಷ ಆಗಿದೆ. ನಾವು ಏನು ಇವನು ಕಂಪ್ನಿಗೆ ತಂದು ಇಲ್ಲಿ ಇಟ್ಬಿಟ್ರೆ ನಾವು ಬಾತ್ರೂಮ್ ತೊಳೆಯಕ್ಕೆ ಹೋಗ್ಬೇಕಾ? ನಾವು ದಿನ 50 ಜನ 100 ಜನ ಕೆಲಸ ಕೊಡ್ತಾ ಇದ್ದೀವಿ. ಇವತ್ತು ನೀವು ಸ್ಪಾಟ್ಗೆ ಬಂದರೂ ಕೂಡ ನೋಡ್ಬೋದು ನಾವು 8 ಜನ ಕೆಲಸ ಕೊಡ್ತಾ ಇದ್ದೀವಿ, 8 ಜನ ಮಾಡ್ತಾವ್ರೆ. ನಮ್ಮ ತೋಟ ಹೆಂಗಿದೆ, ನಮ್ಮ ಬೆಳೆ ಹೆಂಗಿದೆ ಅಂತ ನೀವು ನೋಡ್ಬೋದು. ಅಂತ ಇದರಲ್ಲಿ ಇವನು ಯಾತಕ್ಕಾಗಿ ಇವನು KDP ತಗೊಂಬಂದು ಇಲ್ಲಿ ಕಂಪ್ನಿಗೆ ತಂದು ನಮ್ಮನ್ನು ಹಾಳು ಮಾಡ್ತಾ ಇರೋದು ರೈತರನ್ನ? ಯಾರು ತಗೊಂಡ್ಬರ್ತಾರೋ? ಇದೇ ಈಗ ಈ ಕಾಂಗ್ರೆಸ್ನವರು ಮತ್ತು ನಮ್ಮ DK ಶಿವಕುಮಾರ್, ಮೊದಲು ಸಿದ್ದರಾಮಯ್ಯನವರು ಇದ್ದರು. ನಾವು 2 ವರ್ಷದಿಂದ ಈ ಹೋರಾಟ ಮಾಡ್ತಾ ಇದ್ದೀವಿ. 2 ವರ್ಷದಿಂದ ಫ್ರೀಡಮ್ ಪಾರ್ಕ್ ಹೋದ್ವಿ, DC ಆಫೀಸ್ ಹತ್ರ 4 ಸಾರಿ ಬಂದ್ವಿ. ಮೊನ್ನೆ 10,000 ಬೈಕ್ ರ್ಯಾಲಿ ಮಾಡಿದ್ವಿ, ಟ್ರ್ಯಾಕ್ಟರ್ ರ್ಯಾಲಿ ಮಾಡಿದ್ವಿ. ಎಷ್ಟು ಮಾಡಿದ್ರು ಅವ್ರಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಅವ್ರಿಗೆ ಅಯೋಗ್ಯ ಮುಡಿಯ ಮಕ್ಕಳು ಅಂತ ಹೇಳ್ಬೋದು ಅವ್ರನ್ನ. ಹಿಂಗಾಗಿ ನಾವು ಏನು ಮಾಡಿದ್ರು ಕೂಡ ಜಮೀನು ನಾವು ಬಿಡೋದಿಲ್ಲ. ಅವ್ರು ಏನು ಮಾಡಿದ್ರು ಬಿಡೋದಿಲ್ಲ. ಕೊನೆ ಪಕ್ಷಕ್ಕೆ ಅವ್ರಿಗೆ ಜಮೀನು ಬೇಕಾದರೆ ನಾವು ಪ್ರಾಣ ಅವ್ರಿಗೆ ಕೊಟ್ಬಿಡ್ತೀವಿ, ನಮ್ಮ ಪ್ರಾಣ ಅವ್ರಿಗೆ ಕೊಟ್ಬಿಡ್ತೀವಿ. ಅವರು ಆಮೇಲೆ ಜಮೀನು ತಗೊಂಡ್ವಿ. ನಮ್ದು ಅದರಲ್ಲೇ ಸಮಾಧಿ ಮಾಡಿಬಿಡ್ಲಿ. ನಮ್ಮ ಭೂಮಿಯಲ್ಲಿ ನಾವು ಯಾವ ಕಾರಣಕ್ಕೂ ಜಮೀನು ಮಾತ್ರ ಕೊಡೋದಿಲ್ಲ. ಕೊಡೋಕೆ ಇವ್ರ ಅಪ್ಪನಾಸ್ತಿ ಅಲ್ಲ, ನಮ್ಮ ತಾತನವ್ರು ಮುತ್ತಾತನವ್ರ ಕಾಲದಾನಿಂಕ ನಮ್ಮ ಮಕ್ಕಳ ಪರಂಪರೆ. ಅದ್ರಾಗೆ ಅನ್ನ ಬೆಳ್ಕೊಂಡು ತಿಂದು ಜೀವನ ಮಾಡೋಂಥ ಜನ ನಾವು. ಹಿಂಗಿರೋವಾಗ ಈ ರಾಜಕಾರಣಿಗಳು ಬಂದು ಹಿಂಗೆ ಮಾಡ್ತಾವ್ರಲ್ಲ. ಹಿಂದೆ ಬಂಗಾರಪ್ಪನವರು ಇವರೆಲ್ಲ ಕರೆಂಟ್ಗಳನ್ನ ಫ್ರೀ ಕೊಟ್ಟರು ರೈತರು, ಮಲಗಿರೋರು ಮ್ಯಾಕ್ಯದ್ದಿಲ್ಲ ಅಂತ. ಕುಮಾರಸ್ವಾಮಿ ಅವರು ಬಂದು ರೈತರ ಸಾಲ ಮನ್ನಾ ಮಾಡಿ ರೈತರನ್ನ ಉಳಿಸ್ಕೊಂಡ್ರು. ಈ ಗತಿಗೆಟ್ಟು ಸರ್ಕಾರ ಬಂದ್ಬಿಟ್ಟು ಇದನ್ನು ಹಾಳು ಮಾಡ್ತಾವ್ರೆ. ಹಿಂದಿನಿಂಕ ಎಲ್ಲರೂ ಬಂದು ರೈತರನ್ನ ಎದುರಾಕೊಂಡು ಸರ್ಕಾರಗಳು ಯಾವುವು ಇದುವರೆಗೂ ಉಳಿದಿಲ್ಲ. ಇನ್ನು ಈ ಸರ್ಕಾರಕ್ಕೆ ಕೆಲವೇ ದಿನಗಳಾಗ ಸದಿತಗೊಳ್ಳೋ ಮಟ್ಟ ಕಾಣಿಸ್ತಾ ಇದೆ. ಈ ಜಮೀನುಗಳನ್ನ ಬಿಟ್ಟರೆ ಬೇರೆ ಕಡೆ ಹೋಗಿ ಜೀವನ ಮಾಡೋಕ್ಕಾಗುತ್ತಾ? ಇವಾಗ ಬೇರೆ ರಾಜ್ಯಗಳವರೆಲ್ಲ ಬಂದು ನಮ್ಮ ರಾಜ್ಯದಾಗ ಬೇಕಾದಷ್ಟು ಜನ ಜೀವನ ಮಾಡ್ತಾವ್ರೆ. ಇಂಥ ಜಮೀನುಗಳು ಇವನು ಕಿತ್ಕೊಂಡ್ಬಿಟ್ರೆ ಈ ರೈತರ ಗತಿ ಏನಾಗಬೇಕು? ರೈತರು ಬದುಕೋತಾನೆ ಎಲ್ಲಿ? ಮಕ್ಕಳು ಮರಿ ಎಜುಕೇಷನ್ ಮಾಡಿಸೋದು ಎಲ್ಲಿ? ಇಲ್ಲಿಂಕ ಹೋಗಿ ನಾವು ಬೇರೆ ಕಡೆ ಕೊಂಡು ಜೀವನ ಮಾಡೋಕ್ಕಾಗುತ್ತಾ? ಇವ್ರಿಗೆ ಮಾನ ಮರ್ಯಾದೆ ಏನಾನ ಇದೆಯಾ? ಇದೇ ರೈತರನ್ನ ಹಿಂಗೆ ಮಾಡ್ತಾ ಇದ್ದಿದ್ದೆ ಆದರೆ ಪಾಕಿಸ್ತಾನ ಆ ಕಡೆ ಶ್ರೀಲಂಕಕ್ಕೆ ತಿನ್ನಕ್ಕೆ ಅನ್ನ ದರಿದ್ರ ಬಂದಿತ್ತಲ್ಲ, ಅದು ಇಲ್ಲಿ ತಪ್ಪೋದೇ ಇಲ್ಲ. ಇವ್ರು ನಾವು ಒಳ್ಳೇದು ಮಾಡ್ತೀವಿ ಅಂತೇಳಿ ಬಂದುಬಿಟ್ಟು ರೈತರು ಕತ್ಕೊಯ್ಯೋ ಕೆಲಸ ಇವರು ಮಾಡ್ತಾವ್ರೆ. ಇದು ಶಾನೆ ದಿನಗಳು, ಇವ್ರಿಗೆ ಇದು ಶಾಶ್ವತವಾಗಿ ಉಳಿಯಲ್ಲ. ಈಗ ಸಿದ್ದರಾಮಯ್ಯನವರು 8 ವರ್ಷ ಮಾಡವ್ರೆ, ಈಗ DKC 2 ವರ್ಷ ಪೂರ ಮಾಡೋದು ಕಾಣಿಸ್ತಾ ಇಲ್ಲ. ಈ ಥರ ರೈತರನ್ನ ಎದುರಾಕೊಂಬಿಟ್ರೆ ಇವರು 2 ವರ್ಷ ಅಲ್ಲ 1 ವರ್ಷಕ್ಕೆ ಕಡೆಗೆತ್ತಾರೆ, ಉಳಿಯೋದೇ ಇಲ್ಲ.
ಕುಮಾರಸ್ವಾಮಿ ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಮಾಡಿ ಅಭಿವೃದ್ಧಿ ಮಾಡ್ಯವ್ರೆ. ಆಮೇಲೆ ಬಂಗಾರಪ್ಪನವರು ಕರೆಂಟ್ ಚಾರ್ಜ್ ಮನ್ನಾ ಮಾಡಿ ಎಷ್ಟೋ ರೈತರ ಕುಟುಂಬಗಳು ಉಳಿಸ್ಕೊಟ್ಟವ್ರೆ. ಇನ್ನು ಕಾಂಗ್ರೆಸ್ ಅವರೇ ಉಳುವಂದೇ ಭೂಮಿ ಅಂತೇಳಿ ಹಿಂದೆ ಮಾಡಿ ರೈತರಿಗೆ ಭೂಮಿ ಕೊಟ್ಟು ದರ್ಖಾಸ್ ಲ್ಯಾಂಡ್ಗಳಿಗೂ ಜಮೀನು ಕೊಟ್ಟವ್ರೆ. ಈ ಸರ್ಕಾರಗಳು ಬಂದು ರೈತರದಾಗಿರೋ ಜಮೀನು ಕಳ್ರಸಕ್ಕೆ ನೋಡ್ತಾವ್ರೆ ಹೊರತು ಇವರು ಶಾಶ್ವತವಾಗಿ ಉಳಿಯೋದೇ ಇಲ್ಲ. ರೈತನ ಎದುರಾಕೊಂಡವ್ರು ಇದುವರೆಗೂ ಯಾರೂ ಉಳಿದಿಲ್ಲ. ಇಷ್ಟು ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. 2 ವರ್ಷದಿಂದ ಹೋರಾಟ ನಡೀತಾ ಇದೆ. ನಮ್ಮ ಫಲವತ್ತಾದ ಭೂಮಿ ನಾವು ಕೊಡೋದಿಲ್ಲ ಅಂತ KIDB ಮತ್ತು ರಾಜ್ಯ ಸರ್ಕಾರ KIDB ಅನ್ನೋ ಒಂದು ಭೂಮಾಫಿಯಾನೇ ಅಂತ ಹೇಳ್ಬೋದು. ಆ ಕಂಪ್ನಿನ ಮುಂದೆ ತಂದು ರೈತರ ಭೂಮಿನ ಫಲವತ್ತಾದ ಭೂಮಿನ ಕಸ್ಕೊಳ್ಳೋಕ್ಕೆ ಇರ್ತಿದ್ದಾರೆ. ನಾವು ಭೂಮಿ ಕಿತ್ಕೊಂಡ್ಮೇಲೆ ನಾವೆಲ್ಲಿ ಹೋಗಬೇಕು, ನಾವೇನು ಮಾಡಬೇಕು? ನಮ್ಮದು ಫಲವತ್ತಾದ ಭೂಮಿ. ನಾವು ಪ್ರತಿಯೊಂದು ಬೆಳೆನೂ ಬೆಳಿತೀವಿ. ಆಲೂಗಡ್ಡೆಯಿಂದ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಪ್ರತಿಯೊಂದು ಬೆಳೆನೂ ಬೆಳಿತೀವಿ. ನಾವೇ ತಿನ್ನೋದಿಲ್ಲ, ನಾವು ದೇಶಕ್ಕೆ ಅದನ್ನು ಕೊಡ್ತಾಯಿದ್ವಿ. ನಗರ ಪ್ರದೇಶಗಳಿಗೆ ನಾವು ರೈತರು ಬೆಳಿಲ್ಲ ಅಂದರೆ ಅವ್ರೇನು ತಿನ್ನೋಕ್ಕೂ ಆಗೋದಿಲ್ಲ, ಅವ್ರ ಜೀವನ ಮಾಡೋಕ್ಕೂ ಆಗೋದಿಲ್ಲ. ನಾವು ರೈತರೇ ಬೆಳಿಬೇಕು, ನಮ್ಮ ಭೂಮಿಲೇ ಬೆಳಿಬೇಕು. ಅಂಥ ರೈತರ ಭೂಮಿನ ಕಿತ್ಕೊಂಡು ನೀವು ನಮ್ಮನ್ನೇನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಇದು ಇವಾಗ ಗ್ಯಾಸ್ಗೆ ಬಂದಿತ್ತಲ್ಲ ಪರಿಸ್ಥಿತಿ, ಅದೇ ಪರಿಸ್ಥಿತಿ ಆಹಾರಕ್ಕೆ ಬಂದರೆ ನಾವೇನು ತಿನ್ನಬೇಕು? ನೀವೇನೋ ದುಡ್ಡಿರೋರು ಎಲ್ಲೋ ತರಿಸ್ಕೊತೀರಾ, ತಿಂತೀರಾ. ನಾವೇನು ಮಾಡಬೇಕು? ನಾವೆಲ್ಲಿ ಹೋಗ್ಬೇಕು? ನಾವೇನು ವಿಷ ಕುಡಿದು ಸಾಯ್ಬೇಕಾ? ಇಲ್ಲ ಉಪವಾಸದಿಂದ ಸಾಯ್ಬೇಕಾ? ಇಲ್ಲ ಭಿಕ್ಷೆ ಬೇಡಕ್ಕೆ ಹೋಗ್ಬೇಕಾ? ನಿಮ್ಮ ಉದ್ದೇಶ ಏನು? ನಮ್ಮೊಬ್ಬ ರೈತರ ಭೂಮಿನೇ ಉದ್ದೇಶವಾಗಿ ಇಟ್ಕೊಂಡು ನೀವು ನಮ್ಮ ಭೂಮಿನ ಕಿತ್ಕೊಳಕ್ಕೆ ಹಿಡಿದಿರ. ಎಂಥ ಭೂಮಿಗಳು ಸರ್ಕಾರದ ಭೂಮಿನೂ ಇದೆ, ಇಲ್ಲ ಕೃಷಿಗೆ ಯೋಗ್ಯವಲ್ಲದ ಭೂಮಿಗಳು, ಗುಡ್ಡ ಪ್ರದೇಶಗಳು ಅವೆಲ್ಲ ಸಮತಟ್ಟು ಮಾಡಿ ನೀವು ಕೈಗಾರಿಕೆ ಮಾಡ್ಬೋದು. ನಮ್ಮ ಭೂಮಿನ ಕುತ್ಕೊಂಡು ನೀವೇನು ಅಭಿವೃದ್ಧಿ ಮಾಡ್ತೀರಾ? ಅದನ್ನ ಅಭಿವೃದ್ಧಿ ಅನ್ಸ್ಕೊಳುತ್ತೆ ಅದು. ನೀವೇ ರಾಜಕೀಯ ವ್ಯಕ್ತಿಗಳು ಬೇನಾಮಿ ಆಸ್ತಿ ಮಾಡಿ ಇಟ್ಕೊಂಡಿದ್ರಲ್ಲ, ಅದನ್ನ ಕೊಡ್ರಿ, ಅದನ್ನ ಕೊಟ್ಟು ಮಾಡಿರಿ ಅಭಿವೃದ್ಧಿ. ಅದು ಅಭಿವೃದ್ಧಿ ಅನ್ಸ್ಕೊಳ್ತೀವಿ. ಆವಾಗ ನೀವು ಜನಪ್ರತಿನಿಧಿಗಳು ಅನ್ಸ್ಕೊಂಡಿದ್ದಕ್ಕೆ, ನಾವು ಓಟ್ ಹಾಕಿ ಗೆಲ್ಸೋದಕ್ಕೆ ನಿಮ್ಗೆ ಸಾರ್ಥಕತೆ ಬರುತ್ತೆ. ನಮ್ಮ ಜಮೀನು ಕಿತ್ಕೊಂಡು ನಮ್ಮ ಸರ್ವನಾಶ ಮಾಡಿ ನೀವು ಅಭಿವೃದ್ಧಿ ಮಾಡೋದು ಇದು ಅಭಿವೃದ್ಧಿ ಅನ್ಸ್ಕೊಳೋದಿಲ್ಲ. ನಮ್ಮನ್ನು ರೈತರನ್ನ ನಾಶ ಮಾಡೋವಂಥ ಉದ್ದೇಶ ನಿಮ್ಮದಾಗಿದೆ. ಅದಕ್ಕೋಸ್ಕರ ನಾವು ರೈತರು ಯಾರು ಇಲ್ಲಿ ಉದ್ಯೋಗ ಇಲ್ಲದೆ ನಿರುದ್ಯೋಗಿಗಳಾಗಿ ಯಾರೂ ಇಲ್ಲ. ಯಾರು ಊಟ ಅನ್ನಕ್ಕೋಸ್ಕರ ನಾವು ಯಾರು ಅಲ್ದಾಡ್ತಾ ಇಲ್ಲ. ನಾವೇ ಒಂದು 50 ಜನ 60 ಜನಕ್ಕೆ ಕೆಲಸ ಕೊಡುವಂಥ ಕೆಪಾಸಿಟಿ ನಮಗಿದೆ. ನಿಮ್ಮ ಕೆಲಸ ನಮ್ಗೆ ಬೇಕಾಗಿಲ್ಲ. ನಮ್ಮ ಭೂಮಿನ ಯಾವುದೇ ಕಾಲಕ್ಕೂ ನಾವು ನಿಮ್ಗೆ ಬಿಟ್ಕೊಡೋದಿಲ್ಲ. ಎಷ್ಟೇ ಹೋರಾಟ ಆಗಿರ್ಬೋದು, ನೀವು ಜನಪ್ರತಿನಿಧಿಗಳು ಅನ್ಸ್ಕೊಂಡವರು ನೀವು ಅವ್ರು ಬರದೇ ಇರ್ಬೋದು ನಮ್ಮ ಸರ್ಕಾರಕ್ಕೆ. ಅದು ಯಾಕೆ ಬರೋಲ್ಲ? ಅದು ಹೆಂಗೆ ಬರ್ದಿರ್ತೀರ ನಾವು ನೋಡ್ತೀವಿ. ನಾವು ಸತತವಾಗಿ ಹೋರಾಟ ಮಾಡ್ತೀವಿ, ಇನ್ನು ಮುಂದೆನೂ ಮಾಡ್ತಾನೆ ಇರ್ತೀವಿ. ನಮ್ಮ ಭೂಮಿ ಮಾತ್ರ ಬಿಡೋದಿಲ್ಲ. ಯಾಕೆ ಸರ್? ನಿಮ್ಗೆ ಗೊತ್ತು ಸರ್, ನಾವು ಮೂಲ ರೈತರಿಲ್ಲಿ ನಾವು ಹೋರಾಟ ಮಾಡ್ತಾ ಇರೋದು. 2 ವರ್ಷದಿಂದ ನಾವು ಹೋರಾಟ ಫ್ರೀಡಮ್ ಪಾರ್ಕ್ ಆಯಿತು, ಇನ್ನು ಬೇಕಾದಷ್ಟು ನಾವು ಹೋರಾಟಗಳು ಮಾಡಿದ್ದೀರಿ ಸರ್. ಎಲ್ಲ ರಾಜಕೀಯ ವ್ಯಕ್ತಿಗಳ ಹತ್ರಕ್ಕೂ ಹೋಗಿದ್ದೀರಿ, ನಮ್ಮ MLA ಶಾಸಕರ ಮನೆ ಹತ್ರಕ್ಕೂ ಹೋಗಿದ್ವಿ. ನಮ್ಮ ಕೈಯಾಗ ತರೋ ಶಕ್ತಿನಿಲ್ಲ, ನಿಲ್ಲಿಸೋ ಶಕ್ತಿನಿಲ್ಲ ಅಂತಂದ್ರು. ಇವಾಗ ನಮ್ಗೆ ಎಲ್ಲಿಗೆ ಹೋದ್ರೂ ನ್ಯಾಯ ಸಿಗ್ತಾ ಇಲ್ಲ. ಇಷ್ಟು ಹೋರಾಡ್ತಾ ಇದ್ರೆ ನಮ್ಮ ನೋವು ಯಾರು ಕೇಳೋರಿಲ್ಲ ಸರ್. ಆದರೆ ನಮ್ಮ ಭೂಮಿಗಳನ್ನ ನಂದಿ ಹೋಬ್ಳಿ, ಜಮಕೋಟೆ ಹೋಬ್ಳಿ ಫಲವತ್ತಾದ ಭೂಮಿ ಅಂತ ಸರ್ಟಿಫಿಕೇಟೇ ಬಂದಿದೆ ಸರ್. ಬಂದು ಅವ್ರು ನ್ಯೂಸ್ಗಳವರು ಬಂದು ಪ್ರತಿಯೊಬ್ಬರು ನೋಡ್ಯಾರ ನಮ್ಮ ಭೂಮಿನ. ಬರಡು ಭೂಮಿ ಅನ್ನೋದು, ಫಲವತ್ತ ಭೂಮಿ ಅನ್ನೋದು. ನಮ್ಗೆ ಭೂಮಿ ಬೇಕು ಸರ್, ನಾವು ಭೂಮಿ ಬಿಡಲ್ಲ ಸರ್. ಲಕ್ಷ್ಮಿ ಮತ್ತು ಶಾಸಕರು ಹಿಂಗೆ KIDBಗೆ ಹೋಗಿ ಗಲಾಟೆ ಮಾಡವ್ರೆ, ನಮ್ಮನ್ನು ಹಿಂಗೆ ವ್ಯಕ್ತಿತ್ವ ಮಾತಾಡ್ತಾವ್ರೆ ಅಂತ ಹೇಳ್ತಾರಲ್ಲ, ನೋವಾಗಲ್ಲೇನು ಸರ್? KIDB ಆಫೀಸ್ಗೆ ಹೋಗಿ ಮಾತಾಡ್ತಾವ್ರೆ ಅಂತಂದ್ರೆ ನಾವು ಇಷ್ಟು ಹೋರಾಟ ಮಾಡಿ ಇಷ್ಟು ನೋವು ತಿನ್ಕೊಂಡು ಇಷ್ಟು ಮಾಡ್ತಾಯಿದ್ದೀರಿ. ಆಗ ರಾತ್ರಿ ಆಗಲಲ್ಲಿ ಹೆಣ್ಮಕ್ಳು ಇಲ್ಲೇ ಬಂದು ಮಲ್ಕೊತೀವಿ, ಬೆಳಗ್ಗೆ 4 ಗಂಟೆಗೆ ದಾಲ್ ಕರಿಯಕ್ಕೆ ಹೋಗ್ತೀವಿ. KIDB ಆಫೀಸ್ಗೆ ಹೋಗಿದ್ರೆ ಅವ್ರು ಮಾಡೋ ಕೆಲ್ಸಕ್ಕೆ ಮಾಡ್ತಾಯಿದ್ರೆ ನಮ್ಗೆ ನೋವಾಗಲ್ಲ? ಇವಾಗ ಶಾಸಕರು ಅಲ್ಲಿ ರೈತರೇ ಅಲ್ಲ ಅಂತ ಹೇಳ್ತಾರಲ್ಲ, ಅವ್ರಿಗೇನು ಕಣ್ಣು ಪರೆ ಬಂದದೀನಿ ಸರ್? ಮೂಲ ರೈತರಲ್ಲ ಅಂತ ಹೇಳ್ತಾರಲ್ಲ, ಅವ್ರಿಗೆ ಪರೆ ಬಂದಿದೆ ನಮ್ಮ ಶಾಸಕರ ಮೇಲೆ. ಅಲ್ಲ ರವಿಕುಮಾರ್, BN ರವಿಕುಮಾರ್ ಅಂತ ಇವಾಗ ರೈತರು ನಾವು ಪಾಣಿ ತರ್ತೀರಿ, ಆಧಾರ್ ಕಾರ್ಡ್ ತರ್ತೀರಿ, ಇನ್ನೇನು ನೋಡ್ಸ್ಬೇಕು ಸರ್ ನಾವು? ಇವಾಗ ಇಲ್ಲೇ ದನ ಕರುಗಳು ಇಲ್ಲೇ ನಮ್ಮ ಹೆಣ್ಮಕ್ಳು, ನಮ್ಮ ಅಣ್ಣವ್ರು ನೋಡ್ರಿ ಸರ್, ಇಲ್ಲೇ ಇದ್ದೀವಿ 2 ತಿಂಗಳು, 100 ದಿನ ಆಯಿತು. ನಮ್ಮನ್ನು ಕಷ್ಟ ಕೇಳೋರು ಯಾರೂ ಇಲ್ಲ. ನಮ್ಮ ಭೂಮಿ ಇಲ್ಲ, ನಮ್ಮ ಕೈ ಬದುಕೋಕ್ಕಾಗಲ್ಲ. ಭೂಮಿ ನಮ್ಮ ಸಾಯೋನ ಸಾಯ್ತೀವಿ, ಭೂಮಿ ಅಂತ ಬಿಡಲ್ಲ. ಅಷ್ಟಕ್ಕೂ ಬಂದರೆ ಪರ್ಹಿಡ್ಲೆ ಎತ್ಕೊಂಬರ್ತೀವಿ ನಾವು. ಇಲ್ಲ ಸಾಯ್ಬೇಕು, ಇಲ್ಲ ಓಡಿಸ್ಕೊಂಡು ಹೋಗ್ಬೇಕು. ನಾವು ಭೂಮಿ ಅಂತ ಬಿಡಲ್ಲ, ನಾವು ಪ್ರಾಣ ಆದರೂ ಬಿಟ್ಟು ಭೂಮಿ ಬಿಡಲ್ಲ ಸರ್. ಇವಾಗ ಹುಷಾರಿರಲ್ಲ, ಹಾಸ್ಪಿಟ್ಲ್ಗೆ ಹೋದ್ರಿ ಬಂದರೆ ನಮ್ಮ ಭೂಮಿ ತಾಯಿ ನಮ್ಗೆ ಬೇಕು. ನಮ್ಮ ಹುಷಾರಕ್ಕಿಂತ ನಮ್ಮ ಪ್ರಾಣ ನಮ್ಮ ಭೂಮಿ ನಮ್ಗೆ ಬೇಕು ಸರ್. ಮಕ್ಕಳೆಲ್ಲ ಇಲ್ಲಿರೋ ಅಕ್ಕನ ತಂಗಿರು, ಅಣ್ಣ ತಮ್ಮಂದಿರು ಎಲ್ಲರೂ ಅವ್ರಿಗಾಗಿ ಮಕ್ಳಿಗಾಗಿ ಅವ್ರು ದುಡಿತಾವ್ರೆ. ಇದು ರೈತರ ಕಷ್ಟ ರಾಜಕೀಯ ವ್ಯಕ್ತಿಗಳು ತಿಳ್ಕೊತಾ ಇಲ್ಲ.
ಏನನ್ನ ಮಾತಾಡಿದ್ರೆ ರಾಜಕೀಯಕ್ಕೆ ಬೇಜಾರಾಗ್ತೈತೆ. ಆದರೆ ರೈತರು ಹೊಟ್ಟೆ ಎಷ್ಟು ಉರಿತೈತೆ ಆದಷ್ಟು ಬೇಗ ಅವ್ರಿಗೆ ಅರ್ಥ ಆಗಬೇಕು. ಇವತ್ತು 1.25 ಕೋಟಿ ಕೊಡ್ತೀನಿ ಅಂತ ಅವ್ರು ಹೇಳ್ತಾರಲ್ಲ, 1.25 ಕೋಟಿ ಕೊಟ್ಟರೆ ಅವ್ರು ಏನಕ್ಕೆ ಆಗ್ತೈತೆ? ನಾವು ತಿಂಗಳಿಗೆ 50,000 ಸಂಪಾದಿಸ್ತೀವಿ, ತಿಂಗಳಿಗೆ 50,000 ನಮ್ಮ ಹತ್ರ ಮಣಿ ಇರಲ್ಲ. ಅದೇ 1.25 ಕೋಟಿ ಎಷ್ಟು ದಿನ ಇರ್ತೈತೆ? ಹುಳ ಮೇಯಿಸ್ತೀರಿ, ಹಸು ಮೇಯಿಸ್ತೀರಿ, ಕುರಿ ಮೇಕೆ ಎಲ್ಲ ಮೇಯಿಸ್ತೀರಿ. ವರ್ಷದಿಂದ ವರ್ಷಕ್ಕೆ ಏನಿಲ್ಲ ಅಂದ್ರೂ ನಮ್ಮ ಇರ್ತೈತೆ, ರೊಟೇಷನ್ ಎಷ್ಟೋ ಇರ್ತೈತೆ. ಆದರೆ ಅವ್ರು ಕೊಟ್ಟಿದ್ದ ದುಡ್ಡು 1 ತಿಂಗಳು ಇರಲ್ಲ ನಮ್ಮ ಹತ್ರ. ದಯವಿಟ್ಟು ಈ ರೈತರು ಆದಷ್ಟು ತಳ್ಕೊಬೇಕು. ರೈತರ ಪರಿಸ್ಥಿತಿ ನೋಡ್ಬೇಕಿಲ್ಲಿ, ಸುತ್ತು ನೋಡಬೇಕು. ಜೂಗಳು ರೈತರ ಮಕ್ಕಳು ಅವರು ಅದು ಅರ್ಥ ಮಾಡ್ಕೊತ ಇಲ್ಲ. ಆದಷ್ಟು ರಾಜಕೀಯ ವ್ಯಕ್ತಿಗಳು ನಾವು ಕೇಳ್ಕೊಳೋದು ಒಂದೇ, ದಯವಿಟ್ಟು ರೈತರ ಜಮೀನು ಬಿಟ್ಬಿಡ್ರಿ. ರೈತರ ತಂಟೆಗೆ ಬಂದವ್ರಂದ್ರೆ ಅವರೇ ಓಡೋಗ್ತಾರೆ, ರೈತರಂತೂ ಓಡೋಗಲ್ಲ, ಅವರೇ ಓಡೋಗೋ ಪರಿಸ್ಥಿತಿ ಬರ್ತದೆ. ನಮ್ಮ ಮಕ್ಕಳು ಮರಿನ ಹಾಕೊಂಡು ಇಷ್ಟಿಷ್ಟು ಚಿಕ್ಕ ಮಕ್ಕಳನ್ನ ಕರ್ಕೊಂಬಂದು ನಾವು ಅಗೋರಾತ್ರಿ ಇಲ್ಲೇ ರಾತ್ರಿ ಸಮೇತ ಇಲ್ಲೇ ಇದ್ದು ಧರಣಿ ಮಾಡ್ತಾ ಮಕ್ಕಳನ್ನ ಹಾಕೊಂಡು ನಮ್ಮ ಭೂಮಿಗಾಗಿ ನಾವು ಇಷ್ಟು ಹೋರಾಟ ಮಾಡ್ತಾ ಇದ್ರಿ ಅಂದರೆ ಅವರು ಅಧಿಕಾರಿಗಳಿಗೆ ಇಲ್ಲಿ ನ್ಯಾಯ ಕೇಳಕ್ಕೆ ಇದಿಲ್ಲ. ಅವರು ಬಂದು ನಮ್ಮ ನೋಡಲಿ ಬಿಡದಿದ್ದಲ್ಲಿ ಅಲ್ಲಿ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಭೂಮಿಗಾಗಿ ಅವ್ರ ಪರವಾಗಿ ಅವರು ಅದೇ ಶಾಸಕರು ಇಲ್ಲಿ ಶಿಡ್ಲಘಾಟದಲ್ಲಿ ರವಿಕುಮಾರ್ ಇದ್ದಾರಲ್ಲ, ಅದೇ ಶಾಸಕರು ಮಾನ್ಯ ಶಾಸಕರು ಇಲ್ಲಿ ಬಂದು ಹೇಳ್ಬಾರ್ದಾ? ಅಲ್ಲಿ ಹೋರಾಟ ಮಾಡ್ಬೋದು, ಇಲ್ಲಿ ಅದೇ ಶಾಸಕರು ಕೇಳಿದ್ರೆ ನಮ್ಮ ಭೂಮಿ ನಮ್ಗೆ ಸಿಗಲ್ಲ. ನಾವು ಅನೇಕ ತರಕಾರಿಗಳು, ಕೃಷಿ, ರೇಷ್ಮೆ ಹುಳು, ಹಿಪ್ಪಿನ ಎರಳೆ ಸೊಪ್ಪು ಹಾಗೂ ಶುಂಠಿ ಇನ್ನು ವಿವಿಧ ರೀತಿಯ ತರಕಾರಿಗಳು ಬೆಳಿತೀರಿ ಸರ್. ನಾವು ಬೆಳೆದಿದ್ದ ತರಕಾರಿಯಲ್ಲಿ ನಾವು ನಮ್ಮ ಮಕ್ಕಳನ್ನ ಓದಿಸೋ ತನಕ ಎಲ್ಲ ಇದು ಅದರಿಂದನೇ ಮಾಡ್ತೀರಿ. ಅವ್ರು ಕೊಡೋ ಅಮೌಂಟು ನಮಗೆ ಬೇಡ, ನಮ್ಮ ಭೂಮಿ ನಮಗೆ ಬೇಕು. ಅವ್ರು ಕೊಡೋ ಅಮೌಂಟ್ ಒಂದು ದಿನದಲ್ಲಿ ಖರ್ಚು ಮಾಡ್ಬೋದು. ಖರ್ಚು ಮಾಡಿದ್ಮೇಲೆ ಇಂದಿನ ಮಕ್ಕಳಿಗೆ ಮರಿಗಳಿಗೆ ಏನು ಸಂಪಾದನೆ ಮಾಡ್ತಾರೆ, ಏನ್ದಲ್ಲಿ ದುಡಿತಾರೆ? ಅವ್ರು ಕೊಟ್ಟಿದ್ದು ಏನಿರಲ್ಲ. ನಾವು ಬಾತ್ರೂಮ್ಗೆ ತೊಳೆಯಕ್ಕೆ ಹೋಗ್ಬೇಕು, ಅವು ಮಕ್ಕಳು ಏನು ಇಲ್ದಿರ ಕೂಲಿಗೆ ಹೋಗಿ ಕೂಲಿ ಕೊಡೋ ಕಾಸಲ್ಲಿ ಏನು ಸಂಪಾದನೆ ಮಾಡೋಕ್ಕಾಗಲ್ಲ. ನಮ್ಮ ಭೂಮಿ ನಮಗೆ ಬೇಕು. ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನು ನಾವು ಯಾರಿಗೂ ಕೊಡುವುದಿಲ್ಲ. ನಾವು ಇಲ್ಲೇ ಅಗೋರಾತ್ರಿ ಆಗಲಿ ಹೋರಾಟ ಪ್ರಾಣ ಹೋದ್ರು ಕೊಟ್ಟಿವಿ ಸಹ ನಮ್ಮ ಭೂಮಿ ಮಾತ್ರ ನಾವು ಕೊಡುವುದಿಲ್ಲ. ಎಸ್ ಸರ್, ಏನಕ್ಕಾಗಿ ಚಿಕ್ಕಬಳ್ಳಾಪುರದಲ್ಲಿ ಈ ರೈತರ ಹೋರಾಟ ಏನು ಕತೆ? ಯಾಕಾಗಿ ಸರ್ಕಾರ ಇವ್ರ ಮಾತು ಕೇಳ್ತಾ ಇಲ್ಲ? ಅಹೋರಾತ್ರಿ 3ನೇ ದಿನದ ಧರಣಿ ಅಂತ ಹೇಳ್ತಾ ಇದ್ದಾರೆ ಸರ್. ಇವತ್ತು 2823 ಎಕರೆ ನಾವು ಫಲವತ್ತತೆ ಇರ್ತಕ್ಕಂಥ ಭೂಮಿ ನೀವೆಲ್ಲ ವೀಕ್ಷಣೆ ಮಾಡ್ಕೊಂಡು ಬಂದಿದ್ದೀರಾ. ಇವತ್ತು ಏನು ಹೇಳ್ತಾರೆ, ಇವರು ಬಂಜರು ಭೂಮಿ ಅಂಥೇಳಿ ಮಾಡಿ ರೈತರು 80% ಕೊಡೋರು ಅವರಲ್ಲಿ. ಇವತ್ತು ಇಲ್ಲಿ ಇರ್ತಕ್ಕಂಥವರೆಲ್ಲ ಪಾಣಿ ಇರ್ತಕ್ಕಂಥವ್ರು ಮೂಲ ರೈತರು. ಈ ಸರ್ಕಾರದವ್ರು ಯಾವ ರೀತಿ ಈಗ ಕ್ರಿಯೇಟ್ ಮಾಡ್ತವ್ರು ಅಂದರೆ, ಅಲ್ಲಿ ಪರ ಇರೋರ್ನ ಒಂದು ವೇದಿಕೆ ಮಾಡ್ತಾರೆ, ಅವರೇ ಕ್ರಿಯೇಟ್ ಮಾಡಿ ಬಿಡ್ತಾರೆ. ನಾವು ಮೂಲ ರೈತರನ್ನ ಒಂದು ಇದು ಮಾಡ್ತಾರೆ. ಕೆಲವು ಬೆಳವಣಿಗೆ ಅಷ್ಟು ಕೊಡ್ತೀನಿ ಅಂತ ಹೇಳ್ತಾವ್ರು, ಇಲ್ಲ ಅಂತ ಹೇಳ್ತಾ ಇಲ್ಲ. ನಾವು ಕೊಡೋರಿದ್ದಾರೆ ಏನೋ ಒಂದು 10% ಇದ್ದಾರೆ. ಇವತ್ತು 80% ಕೊಡ್ತೀನಿ ಅಂತ ಹೇಳಿದಾಗ ಇಲ್ಲಿ ಮೂಲ ಇರ್ತಕ್ಕಂಥ ರೈತರು ಏನು ಮಾಡಬೇಕು? ಪಾಪ ಅವರೆಲ್ಲ ಕೃಷಿನೇ ನಂಬಿ ಜೀವನ ಮಾಡ್ತಾರೆ. ಇವತ್ತು ಎಕ್ಸಾಂಪಲ್ ನೀವು ನೋಡ್ಬೋದು, ಪಾಪ ಹಿರಿಯರವ್ರೆ, ಹಿರಿಯರಿಗೆ ಯಾವ ರೀತಿ ಕೆಲಸ ಕೊಡ್ತೀರಾ ನೀವು? ಪಾಪ ಮಹಿಳೆಯರವ್ರೆ, ಅವರೆಲ್ಲ ವಯಸ್ಸಾಗಿರೋರು, ಅವರು ಏನೋ ಹಸುವ ಕರುವ ಇಲ್ಲ ತೋಟದಲ್ಲಿ ಕೆಲಸ ಮಾಡಿ ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ ಆಗಲಿ ಯಾರೇ ಆಗಲಿ ಒಬ್ಬ ಕೈ ಕೆಳಗೆ ಕೆಲಸ ಮಾಡ್ತಾರೆ. ಸ್ವಾಭಿಮಾನದಿಂದ ಜೀವನ ಮಾಡ್ತಾ ಇರೋದು ನಿಜವಾದ ರೈತರೇ, ಯಾರೂ ಇಲ್ಲ. ಯಾರೋ ಒಬ್ಬ ಕಂಪ್ನಿಗಳ ಜೊತೆಯಲ್ಲಿ ಹೋಗ್ಬಿಟ್ಟು ಅವ್ರ ಕೈ ಕೆಳಗೆ ಕೆಲಸ ಮಾಡೋದು ಹೆಂಗಿರ್ತದೆ, ನಾವು 1-2 ಹಸು ಕಟ್ಕೊಂಡು ಜೀವನ ಮಾಡೋದು ಹೆಂಗಿರ್ತದೆ ಅಲ್ವಾ? ಅದಕ್ಕೆ ಇವತ್ತು ನಾವು ಯಾವುದೇ ಕಾರಣಕ್ಕೂ ಭೂಮಿ ಬಿಡಲ್ಲ. ಇವತ್ತು ಹೇಳ್ಬೋದು, ರಾಹುಲ್ ಗಾಂಧಿಯವರು ಕೃಷಿ ಕಾಯ್ದೆನ ಪಂಜಾಬಲ್ಲಿ ಮಾಡ್ತಾರೆ. ಇಡೀ ದೇಶದ ರೈತರನ್ನ ಒಗ್ಗೂಡಿಸಿ ಕೃಷಿ ಕಾಯ್ದೆನ ರದ್ದು ಮಾಡಿಸ್ತಾರೆ. ಅವತ್ತು ಸ್ವಾಗತ ಮಾಡ್ತೀವಿ, ನಾವು ರಾಹುಲ್ ಗಾಂಧಿ ಅವ್ರಿಗೆ ಸ್ವಾಗತ ಮಾಡ್ತೀವಿ. ಇವತ್ತು ಇದೇ ಕಾಂಗ್ರೆಸ್ ಸರ್ಕಾರದವರು ರಾಜ್ಯದಲ್ಲಿ DK ಶಿವಕುಮಾರ್ ಅವರೇ, ಸಿದ್ದರಾಮಯ್ಯ ಅವರು ಇದ್ದರು ಹಿಂದೆ. ಈಗ 15 ದಿನಕ್ಕೆ ಮುಂಚೆ ಚೇಂಜ್ ಆಗಿರೋದು DK ಶಿವಕುಮಾರ್ ಅವರು. ಇವ್ರಿಗೆ ಮಾನ ಮರ್ಯಾದೆ ಇದ್ದರೆ ಈ ಕಾಯ್ದೆನ ರದ್ದು ಮಾಡಿ, ಯಾಕೆ ನೀವು ಎಲ್ಲ ಕಡೆ ರೈತರದ್ದು ವಶ ಮಾಡ್ಕೊಂಡು ಕೊಟ್ಟಿದ್ದೀರಾ? ನಿಮ್ಗೆ ಮಾನ ಮರ್ಯಾದೆ ಇಲ್ವಾ? DK ಶಿವಕುಮಾರ್ ಅವರೇ, ನೀವು ಒಬ್ಬ ಬಿಸ್ನೆಸ್ ಪರ್ಸನ್ನು, ರೈತರ ಪರವಾಗಿಲ್ಲ. ನೀವು ರೈತರ ಪರವಾಗಿದ್ದಿದ್ರೆ ನೀವು ಫಸ್ಟು ಎಲ್ಲ KDB ಕ್ಯಾನ್ಸಲ್ ಮಾಡಿಸಿ. ನಮ್ದು ಒಂದೇ ಅಲ್ಲ, ಬಿಡದಿ ಆಗ್ಬೋದು, ಆನೇಕಲ್ ಆಗ್ಬೋದು, ದೊಡ್ಡಬೆಳವಂಗ್ಲ ಆಗ್ಬೋದು, ದೊಡ್ಡಬಳ್ಳಾಪುರ ಆಗ್ಬೋದು, ಇಲ್ಲಿ ಜಂಗಮಕೋಟೆ ಆಗ್ಬೋದು. ಏನಕ್ಕೋಸ್ಕರ ನೀವು ಮಾಡ್ತಾ ಇರೋದು? ಇವತ್ತು ಬನ್ನಿ, ಎಷ್ಟು ಕಾರ್ಖಾನೆಗಳಿಗೆ ನೀವು ಮಾಡಿದಿರಾ? ಪಕ್ಕದಲ್ಲಿ ಮಸ್ತೇನಹಳ್ಳಿ ಇದೆ, 4 ಬಂದಿದೆ ಸರ್, 15 ವರ್ಷ ಆಗಿದೆ ಕೈಗಾರಿಕೆ ಬಂದು. ವೇಮಗಲಲ್ಲಿ ಬನ್ನಿ, ನೀವು ಮುಖ್ಯಮಂತ್ರಿ ಸಮೇತ ವೀಕ್ಷಣೆ ಮಾಡೋಕ್ಕೆ ಬಂದ್ಬಿಡಲಿ. ಯಾರಿಗೋಸ್ಕರ ಈ ಭೂಮಿ? ರೈತರಿಗ, ಇದು ರಿಯಲ್ ಎಸ್ಟೇಟ್ ಏಜೆನ್ಸಿಗಳ, ಉದ್ಯಮಿಗಳ್ಗ, ಇಲ್ಲ ರಾಜಕಾರಣಿಗಳ್ಗ? ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಜೀವನ ಮಾಡೋಕ್ಕೋಸ್ಕರ ನಮ್ಮ ರೈತರನ್ನ ನಾಶ ಮಾಡಿ ನೀವು ಉದ್ಧಾರ ಆಗಕ್ಕೆ ನೋಡ್ತಾ ಇದ್ದೀರಾ? ನಿಮ್ಮ ದೇವ್ರೊಳ್ಳೇದು. ನಾವು 6 ಅಡಿ 3 ಅಡಿನೇ ಸತ್ರೆ, ನೀವು ಅಷ್ಟೇ. ತಿನ್ನಕ್ಕೆ ಅನ್ನ ಬೇಕು, ಕಬ್ಬಣ ಬೇಕಾಗಿಲ್ಲ.
ಇಲ್ಲ ಏನಾದರೂ ಇದು ಸಾಫ್ಟ್ವೇರ್ ಬೇಕಾಗಿಲ್ಲ. ಮುಂದೆ ರೈತರು ಉಳಿಸ್ಕೊಳ್ಳೋಂಥ ಕೆಲಸ ಮಾಡಬೇಕು ಸರ್ಕಾರಗಳವರು. ರೈತರ ನಾಶ ಮಾಡಿಬಿಟ್ಟು ಅವ್ರು ಎಲ್ಲಿಗೆ ಹೋಗೋಣ. ಇವತ್ತು ಈಗ ನಮ್ಮ ತಂದೆಯವರು ರೈತರ ಕೆಲಸ ಮಾಡ್ತಾಯಿದ್ರು, ನಾವು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಲ್ವಾ. ನಮ್ಮ ಇನ್ನೊಂದು ಜನ್ರೇಷನ್ ಅವರು ತೋರಿಸ್ಕೊಡ್ತೀವಲ್ಲ, ರೈತರನ್ನ ತೋರಿಸ್ಕೊಡ್ತಾ ಇರ್ತೀವಿ. ರೈತರೆಲ್ಲ ಏನು ತೋರಿಸ್ಕೊಡ್ತೀರ ನೀವು? ರೈತರನ್ನ ನಾಶ ಮಾಡ್ಕೊಂಡು ಹೋಗ್ತಾ ಇದ್ರು ಹೊರತು ಒಬ್ಬ ಸಾಫ್ಟ್ವೇರ್ ತಯಾರು ಮಾಡ್ಬೋದು, ಎಜುಕೇಷನ್ ಮಾಡಿ ಅವ್ನು ಸಾಫ್ಟ್ವೇರ್ ಆಗ್ತಾನೆ, ಎಜುಕೇಷನ್ ಮಾಡಿ ಇನ್ನೊಂದು ಆಗ್ಬೋದು. ಬಟ್ ರೈತನಾಗೋದು ಭಾಳ ಕಷ್ಟ. ರೈತನ ಕಷ್ಟ ರೈತನಿಗೆ ಗೊತ್ತಿರೋದು. ಇದನ್ನೆಲ್ಲ ತಲೆಯಲ್ಲಿಟ್ಕೊಂಡು ನೀವು ಯೋಚನೆ ಮಾಡಿ. ಮೊದಲು ನಿಮಗೆ ರೈತರ ಬಗ್ಗೆ ಕಾಳಜಿ ಇದ್ದರೆ, ನೈತಿಕತೆ ಇದ್ದರೆ, ರೈತರ ಬಗ್ಗೆ ನೀವು ಏನಾದರೂ ಅಷ್ಟೊಂದು ಕಾಳಜಿ ಇದ್ದರೆ ಮೊದಲು ಈ KDB ಅನ್ನೋ ಅವ್ರನ್ನ ಕೈ ಬಿಡೋಂಥ ಕೆಲಸ ನೀವು ಮಾಡಬೇಕು. ಸ್ಥಳೀಯ ಶಾಸಕರಿಗೆ ಯಾಕೆ ಈ ಬಗ್ಗೆ ಇದಿಲ್ಲ, ಕುತೂಹಲ ಇಲ್ಲ, ಇದ್ರ ಬಗ್ಗೆ ರೈತರ ಬಗ್ಗೆ ಆಸಕ್ತಿ ಇಲ್ಲ? ಸರ್ ನೋಡಿ, ಇವತ್ತು ಬಿಡದಿಯಲ್ಲಿ ಕುಮಾರಣ್ಣವ್ರಾಗ್ಬೋದು, ದೇವೇಗೌಡರಾಗ್ಬೋದು, ಇಲ್ಲ ನಿಖಿಲ್ ಕುಮಾರಣ್ಣವ್ರಾಗ್ಬೋದು, ಅವರು ರೈತರ ಪರವಾಗಿ ನಿಂತವ್ರು. ಬಿಡದಿಗೆ ಒಂದೇ ಅಲ್ಲ ಸೀಮಿತ, ಅವರು ಇಡೀ ರಾಜ್ಯದ ಎಲ್ಲೆಲ್ಲಿ ರೈತರ ಸಂಕಷ್ಟ ಇದೆ ಅಲ್ಲೆಲ್ಲ ಹೋರಾಟ ಮಾಡಬೇಕಾಗ್ತದೆ. ಇವತ್ತು ಬಿಡದಿ ಒಂದೇ ನೀವು ತಗೊಂಡಿದ್ರಲ್ಲ, ಇವತ್ತಿಲ್ಲಿ ನಿಮ್ಮ ಕ್ಷೇತ್ರದ ನಿಮ್ಮ ಪಕ್ಷದ ಶಾಸಕರಿದ್ದಾರೆ, ಅವ್ರನ್ನ ಕರೆಸಿ. ಯಾಕಂದರೆ ರೈತರ ಪರವಾಗಿ ಇರ್ತಕ್ಕಂಥ ಪಕ್ಷ ಏನಾದರೂ ಇದ್ದರೆ JDS ಪಕ್ಷ ಅಂತ ಹೇಳ್ತಾರೆ. ಇವತ್ತು ಹೇಳ್ತಾರೆ JDS ಪಕ್ಷದ ಶಾಸಕರು ಅಲ್ಲಿರ್ತಕ್ಕಂಥವರೆಲ್ಲ ವಿರೋಧಿಗಳು, ಅಲ್ಲಿರ್ತಕ್ಕಂಥವರೆಲ್ಲ ನಮ್ಮ ವಿರೋಧಿಗಳು ಅಂತಾರೆ. ಯಾವ ರೀತಿಯಲ್ಲಿ ಯಾಕೆ ವಿರೋಧಿಗಳು ಅಂತ ಸರ್ ನಮಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು ನಾವು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಜಂಗಮಕೋಟೆ ಹೋಬಳಿಯಲ್ಲಿ ನಾವು ಮತದಾರರು. ನಾವು ಅಲ್ಲಿ ನಾವು ಈ ಭಾರತ ಕಾನೂನು ಅಡಿಯಲ್ಲಿ ಮತದಾನ ಹಕ್ಕು ಶಿಡ್ಲಘಟ್ಟ ತಾಲೂಕಲ್ಲಿ ಇದ್ದೀವಿ. ನಮ್ಮನ್ನು ವಿರೋಧಿಗಳಂದರೆ ಯಾವ ರೀತಿ ವಿರೋಧಿಗಳು ನಿಮಗೆ? ನೀವು ಒಂದು ಪಕ್ಷಕ್ಕೆ ಮಾತ್ರ ಅಲ್ಲ ಶಾಸಕರು, 2 ಲಕ್ಷ ಜನ ಮತದಾರಕ್ಕೂ ಶಾಸಕರೇ. ನೀವು ನಿಮಗೆ ಸ್ವಲ್ಪ ಅರಿವು ಇರಲಿ ಅದ್ರ ಬಗ್ಗೆ. ನಾವು ನಿಮ್ಮ ಬಗ್ಗೆ ಗೌರವ ಇದೆ, ಗೌರವ ಇಟ್ಕೊಂಡೆ ನಾವು ಹೇಳ್ತಾ ಇದ್ದೀವಿ. ಯಾಕಂದರೆ ನಿಮ್ಮ ಬಗ್ಗೆ ನಾವು ರೈತನ ಮಗ ಆಗಿದ್ದೀರಾ, ರೈತರ ಪರವಾಗಿ ನಿಲ್ಲಿ, ನಾವು ಅದಕ್ಕೆ ಸ್ವಾಗತ ಮಾಡ್ತೀವಿ. ಇವತ್ತು ನಿಮ್ಮ ಕಾಲ ಮಿಂಚಿಲ್ಲ. ನೀವೇನಾದರೂ ನಮ್ಮ ರೈತರಿಗೆ ಹೋರಾಟಕ್ಕೆ ಬಂದಿದ್ದೆ ಆದರೆ ನಿಮ್ಮ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀವಿ ರೇವಣ್ಣವ್ರ. ನಾವು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಟೀಕೆ ಮಾಡೋದಾಗಲಿ, ನೀವು ಹೇಳ್ತೀರಾ ರೌಡಿಗಳಂತ. ನಾವು ಯಾವ ರೌಡಿಸಮ್ ಮಾಡಿದ್ರೆ ಇವರೇ? ನಾವು ಹೋರಾಟ ಮಾಡ್ತಾರೆ ನಮ್ಮ ಭೂಮಿಗೋಸ್ಕರ. ಇವತ್ತು ದೌರ್ಜನ್ಯ ನಡೀತಾ ಇದೆ KDBಯಲ್ಲಿ. ಹೇಳ್ತಾರೆ ಅವರು KDB ಆಫೀಸಲ್ಲಿ ಹೋಗಿ ದಾಂಧಲೆ ಮಾಡ್ತಾರಂತೆ. ಒಬ್ಬ ಖಾತೆದಾರರು ನಮ್ಮ ಜೊತೆಲಿ ಇದ್ದಾರೆ, 5 ಜನ ಸಿಗ್ನೇಚರ್ ಹಾಕ್ಬಿಟ್ಟು ಫೋರ್ಜರಿ ಮೇಲೆ ಬೇರೆಯವ್ರು ಹೋಗಿದ್ದಾರೆ. ಕೇಳಬಾರ್ದು. ಹಾಗಾದರೆ ನೀವು ಏನೇ ಮಾಡಿದ್ರು ನೀವು ಸರಿನಾ? ನಾವು ಪ್ರಶ್ನೆ ಮಾಡೋಂಥ ಹಕ್ಕು ನಮಗಿದೆ. ಯಾಕಂದರೆ KDB ಆಫೀಸಲ್ಲಿ ಒಬ್ಬ NC ಅಂಜನಪ್ಪ ಅಂತ ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ, NC ರಾಧಪ್ಪ ಅಂತ, ಆಮೇಲೆ ಇನ್ನೂ ಅನೇಕ ಹೆಸರುಗಳಿದೆ, ಉಲ್ಲೇಖ ಮಾಡೋದು ಬೇಡ. ಅವತ್ತು ಏನಾಯ್ತಂದರೆ ಸಿಗ್ನೇಚರ್ ಹಾಕ್ಬಿಟ್ಟು ನಮ್ಮ ಜೊತೆಲೇ ಇದ್ದಾರೆ ಪಾಪ. ಅವತ್ತು ರೇಟ್ ಫಿಕ್ಸ್ ಮಾಡೋಕ್ಕೆ ಕರೆದಿರ್ತಾರೆ KDB ಆಫೀಸಲ್ಲಿ. ಸಿಗ್ನೇಚರ್ ಹಾಕಬೇಕು, ನಾವು ಹೋಗಬೇಕು. ನಾವು ಹೋಗೋಕ್ಕೆ ಸಿಗ್ನೇಚರ್ ಹಾಕೋಕ್ಕೆ ಇವ್ರು ಹಾಕ್ಬಿಟ್ಟು ಹೊರಟೋಗ್ಬಿಡೋರು ಯಾರೋ ಕಿಡಿಗೇಡಿಗೆ. ನಮ್ಗೆ ಗೊತ್ತಿಲ್ಲ. ನಾನು ಪ್ರಶ್ನೆ ಮಾಡಿದ್ವಿ, ಹೆಂಗ್ರಿ ಒಳಗಡೆ ಬಿಟ್ರಿ? ಖಾತೆದಾರರು ಪಾಣಿದಾರರು ಇಲ್ಲೇ ಇದ್ದಾರೆ, ಬೇರೆಯವ್ರು ಸಿಗ್ನೇಚರ್ ಹಾಕಿ ಯಾವ ರೀತಿ ಇದು ಕೇಳಬಾರ್ದ? ಹಂಗಾದ್ರೆ ಇದನ್ನು ಕೇಳಿದಕ್ಕೆ ರೌಡಿಸಮ್ ಅನ್ನೋದ? ನೀವು ಪ್ರಶ್ನೆ ಮಾಡಿದ್ರೆ ರೌಡಿಸಮ್ಮ ಪ್ರಶ್ನೆ ಮಾಡಬಾರ್ದು. ಹಂಗಾರೆ ನೀವು ಏನು ಹೇಳಿದ್ರು ಅದನ್ನು ಕೇಳ್ಕೊಂಡು ಹೋಗ್ಬೇಕಾ? ನಾವೇನು ಅಷ್ಟು ಅನ್ಎಜುಕೇಟೆಡ್ ಏನಲ್ಲ, ಎಜುಕೇಟೆಡ್ಗಳು ನಾವೇನು ಅಷ್ಟೋ ಬುದ್ಧಿ ಕಲ್ತಿದ್ದೀವಿ, ಬುದ್ಧಿ ಇದೆ. ನಾವು ಯಾರ ಬಗ್ಗೆ ಅಗೌರವವಾಗಿ ಮಾತಾಡಿಲ್ಲ, ವ್ಯಕ್ತಿತ್ವ ಟೀಕೆ ಮಾಡೋದೇ ಇಲ್ಲ ನಾವು. ನಿಮ್ಮ ಬಗ್ಗೆ ಅಪಾರವಾದ ಗೌರವ ಐತೆ, ನಿಮ್ಮ ಬಗ್ಗೆ ವ್ಯಕ್ತಿತ್ವ ಟೀಕೆ ಯಾವತ್ತೂ ಮಾಡಿಲ್ಲ ನಾವು. ಯಾರೋ ಮಾಡಿದ್ರೆ ಅವ್ರ ಮೇಲೆ ನೀವು ಕ್ರಮ ತಗೊಳ್ರಿ, ನಮ್ಗೆ ಏನು ಅಭ್ಯಂತರ ಇಲ್ಲ. ಆದರೆ ನೀವು ಶಿಡ್ಲಘಟ್ಟದ ಕ್ಷೇತ್ರದ ಶಾಸಕರು ಎಲ್ಲರಿಗೂ ಶಾಸಕರೇ. ನೀವು ಗೆಲ್ಲಿಲ್ಲ ಅಂದರೆ ನೀವು ಒಂದು ಪಕ್ಷಕ್ಕೆ ಸೀಮಿತ ಅಷ್ಟೇ. ನಾವು ಟ್ಯಾಕ್ಸ್ ಕಟ್ತೀವಿ ಸ್ವಾಮಿ, ನಾವು ಶಿಡ್ಲಘಟ್ಟ ತಾಲೂಕಲ್ಲಿ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ಕೇಳೋಂಥ KDB ಅಧಿಕಾರಿಗಳ ರೆಸ್ಪಾನ್ಸ್ ಇದೆಯಾ ಅವ್ರ ಕಡೆಯಿಂದ? ಏನು ಸರ್ ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ಎಲ್ಲ ಭ್ರಷ್ಟಾಚಾರ ಸರ್. ಇವತ್ತು 80% ಕೊಡಲ್ಲ ಅಂದ್ಬಿಟ್ಟು ನಮ್ಮದು ಪೂರ್ತಿ ಡಾಕ್ಯುಮೆಂಟ್ಸು ವಿತ್ತು ವಿಡಿಯೋ, ಪಾಣಿ ಹೆಸರು, ಏನು ಬೆಳೆ ಇದೆ ಎಲ್ಲ ಮಾಡಿ ಕೊಟ್ಟಿದ್ವಿ. ಆದರೂ ಅವರು ಅದನ್ನು ಪರಿಗಣನೆಗೆ ತಗೊಂತ ಇಲ್ಲ. ಯಾಕಂದರೆ ಇವಾಗ ಬಿಡದಿಯಲ್ಲಿ ನೋಡ್ಬೋದು ನೀವು, ಪಾಪ ಬಿಡದಿಯಲ್ಲೆಲ್ಲ ರೈತರು ನಾವು ಕೊಡಲ್ಲ ಅಂತಲೇ ಹೇಳ್ತಾವ್ರೆ. ಇವತ್ತು ಏನು ಹೇಳ್ತಾರೆ, ಅಲ್ಲಿ 80% ಕೊಡ್ತೀನಿ ಅಂತ ಹೇಳ್ತಾರೆ. ನೀವು ನೋಡ್ಬೋದು, ಫಲವತ್ತತೆ ಇರ್ತಕ್ಕಂಥ ಭೂಮಿ ಅದು. ಯಾಕಂದರೆ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ನೀರಾವರಿ ಇಲ್ಲ. ಬೋರ್ವೆಲ್ 1,500 ಅಡಿ ಕೊರೆದು ನಾವು ಬೋರ್ವೆಲ್ ಈಚೆಗೆ ತಂದಿದ್ದೀವಿ, ನೀರು ತಂದಿದ್ದೀವಿ, ನೀರು ಕೃಷಿ ಮಾಡ್ತಾಯಿದ್ವಿ. ಅನೇಕರು ಅದನ್ನೇ ನಮ್ಗಂಡು ಜೀವನ ಮಾಡ್ತಾರೆ. ಇವತ್ತು ಎಷ್ಟೋ ಜನ ಡಾಕ್ಟ್ರುಗಳು ಮಾಡಿಸವ್ರೆ, ಸಾಫ್ಟ್ವೇರ್ ಇಂಜಿನಿಯರ್ಗಳು ಮಾಡಿಸವ್ರೆ, ಎಲ್ಲರೂ ಮಾಡಿಸವ್ರೆ. ಶಾಸಕರ ಮನೆ ಬಳಿ ನಾವೆಲ್ಲ ಹೋಗಿಲ್ಲ, ಕೆಲಸ ಕೊಡಿಸಿ ಅಂತ. ನಮ್ಮ ಕೈಯಲ್ಲಿ ಆಗಿದ್ರೆ ನಾವೇ, ನಮಗೆ ನಮ್ಮ ತಂದೆ ತಾಯಿಗೆ ಯಾರಿಗೆ ಕೊಡ್ತಾರೆ ಕೆಲಸ? ಯಾರು ಕೊಡ್ತಾರೆ ಹೇಳಿ?
ಹಸು ಹಾಕ್ತಾ ಇದ್ದೀವಿ, ಕುರಿ ಐತೆ, ನಮ್ಮದು ಮಾವಿನ ಗಿಡ ಐತೆ, ಒಂದು ರೇಷ್ಮೆ ಸೊಪ್ಪು ಐತೆ. ನಾವು ಇಷ್ಟೆಲ್ಲ ನಾವು ಇಟ್ಕೊಂಡಿದ್ದೀವಲ್ಲ. ಇವಾಗ ಗೋಮಾಳ ಅಂತ ಹೇಳ್ತಾರೆ, ಪಾಪ ಏನೋ ಗೋಮಾಳ ಇರೋರು ಹೋರಾಟ ಮಾಡ್ತಾರಲ್ಲ ಅಂತ ಶಾಸಕರು ಕೇಳ್ತಾರೆ. ಸರ್ಕಾರದ ಯಾಕೆ ಉಳುವವನ ಭೂಮಿ ಒಡೆ ಅಂತ ಮಾಡಿಸಿದ್ದು ಸರ್ಕಾರ ಅಲ್ವಾ? ನೀವು ಇದೇ ಸಂಪುಟದ ಸಭೆಯಲ್ಲಿ ಮುಖ್ಯಮಂತ್ರಿ ಮಲೆಮಹದೇಶ್ವರ ಬೆಟ್ಟದಲ್ಲಿ ಸಿದ್ದರಾಮಯ್ಯನವರು, ಇಂದಿನ ಸಿದ್ದರಾಮಯ್ಯನವರು ಸಂಪುಟ ಸಭೆಯಲ್ಲಿ ಉಳುವವನೇ ಭೂಮಿ ಒಡೆ ಅಂತ ಮೈಸೂರು ಭಾಗದಲ್ಲಿ ಮಾಡಿಸ್ತಾನೆ. ಇಲ್ಲಿ ಯಾಕೆ ಮಾಡಿಸ್ತಾ ಇಲ್ಲ? ಇವತ್ತು ಪಾಪ ಅವರು 30 ವರ್ಷ 40 ವರ್ಷ 53 57 ಹಾಕ್ಕೊಂಡವ್ರಲ್ಲ, ಏನಾಗಬೇಕು ಅವರೆಲ್ಲ ಅಲ್ವಾ? ಗೋಮಾಳ ಅನ್ನೋದು ನೀವು ಬರಬಾರ್ದು. ಇಡೀ ತಾಲೂಕಲ್ಲಿ ನಿಮ್ಗೇನೋ ನೈತಿಕತೆ ಇದ್ದರೆ ತಾಲೂಕಲ್ಲಿ ದರಖಾಸ್ತು ಕಮಿಟಿ ಮಾಡಿಸಿ ಮಂಜೂರು ಮಾಡಿಸ್ಕೊಡಿ. ನಮ್ಮ ರೈತರು ಏನೋ ಒಂದು ಬೆಳೆ ಇಟ್ಕೊಂಡು ಜೀವನ ಮಾಡ್ತಾರೆ. ನೀವು ಗೋಮಾಳಕ್ಕೋಸ್ಕರ ಆಯ್ತಾ? ನಮಗೇನು ಗೋಮಾಳ ಅಲ್ಲ, ನಮ್ಮ ಮುತ್ತಾತನ ಕಾಲದಿಂದ ನಾವು ಮಾಡ್ಕೊಂಬಂದಿರೋರು. ನಾವೇನು ಸರ್ಕಾರದವರು ಆ ಕಾಲದಲ್ಲಿ 57 ಕಂದಾಯ ಕರ್ಸ್ಕೊಂಡವ್ರಲ್ಲ, ಯಾಕೆ ಕರ್ಸ್ಕೊಂಡ್ರು? ಹಂಗಾರೆ ಗೋಮಾಳನ್ನೆಲ್ಲ ವಶ ಮಾಡಿಸ್ಕೊಂಬಿಡ್ರಿ ತಾಲೂಕಲ್ಲೇ. ಯಾಕೆ ನೀವು ಬಿಟ್ಟಿದ್ದೀರಾ? ನಮ್ದು ಒಂದೇನೋ ಇರೋದು, 2000-3000 ಎಕರೆ ಐತೆ ನಮ್ಮ ತಾಲೂಕಲ್ಲೇ. ಮಾಡಿ ಹಂಗಾರೆ ಅಲ್ಲಿ ಯಾಕೆ ಮಾಡ್ತಾಯಿಲ್ಲ?